ನೇ ಶರಣ ಕಮ್ಮಟ ಹಾಗೂ ಅನುಭವ ಮಂಟಪದ ಉತ್ಸವ ನಿಮಿತ್ತ ಪಾದಯಾತ್ರೆ ಪೂರ್ವಭಾವಿ ಸಭೆಯ ನಿಮಿತ್ತವಾಗಿ ಈಗಾಗಲೇ ಶರಣ ಬಸವೇಶ್ವರ ಮಂದಿರದ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರಿಗೆ ಗ್ರಾಮಸ್ಥರ ನಮ್ಮೆಲ್ಲರ ಪರವಾಗಿ ಆರ್ಥಿಕವಾದಂಥ ಸ್ವಾಗತವನ್ನು ಕೊಟ್ಟು ಅವರಿಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅವರು ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ಇನ್ನೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೀನಿ. ಅದೇ ರೀತಿಯಾಗಿ ಇನ್ನೋರ್ವ ಪೂಜ್ಯರಾಗಿರುವಂತಹ ಪ್ರಭುದೇವರು ಕೂಡ ಈ ಒಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ನಮ್ಮ ಗ್ರಾಮದ ಹಿರಿಯರಾಗಿರುವಂತಹ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ನಮ್ಮೂರಿನ ಗಣ್ಯರಾಗಿರುವಂತಹ ಬಸವರಾಜ್ ವಾಲದವರು ಕೂಡ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿ ಅವರಿಗೆ ವಿನಂತಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶರಣ ಬಸವೇಶ್ವರ ಸಮಿತಿಯ ಒಂದು ಕಮಿಟಿಯ ಅಧ್ಯಕ್ಷರಾಗಿರುವಂಥ ದೇವಸ್ಥಾನದ ಅಧ್ಯಕ್ಷರಾಗಿರುವಂಥ ಚಂದ್ರಕಾಂತ್ ವಾರದಾಂಡವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಅವರಿಗೆ. ಅದೇ ರೀತಿಯಾಗಿ ದಿಲೀಪ್ ಧರ್ಮಣ್ಣ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದ ಒಂದು ಅತಿಥಿ ಸ್ಥಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆ ನೀಲಕಂಠಯ್ಯ ಚಿದ್ರೇವ ಸ್ವಾಮಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಮುಖ್ಯ ಅತಿಥಿ ಸ್ಥಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸೊ ಇದೀಗ ನಮ್ಮ ಗ್ರಾಮಕ್ಕೆ ಆಗಮಿಸಿದಕ್ಕಂಥ ಭಾಲ್ಕಿಯ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರಿಗೂ ಹಾಗೂ ನಮ್ಮ ಊರಿನ ಗಣ್ಯರಿಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಂಥ ನಮ್ಮ ಊರಿನ ಗುರು ಹಿರಿಯರು, ನನ್ನ ಸಹೋದರರು ಹಾಗೂ ನನ್ನ ಎಲ್ಲ ಆತ್ಮೀಯ ಶರಣ ಬಂಧುಗಳಿಗೆ ಮತ್ತೊಮ್ಮೆ ಕಾರ್ಯಕ್ರಮದ ಶರಣತೆಯನ್ನು ಸಮರ್ಪಿಸುತ್ತಾ, ಅದೇ ರೀತಿ ಶರಣೀಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದ ಅವರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ಸ್ವಾಗತವನ್ನು ಕೋರ್ತೀನಿ. ಇದೀಗ ವಚನ ಗಾಯನದ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗ್ತದೆ. ವಚನ ಗಾಯನವನ್ನು ಸಹೋದರರಾಗಿರುವಂಥ ಶರಣರಾಗಿರುವಂಥ ಸೋಮನಾಥ್ ಸಜ್ಜನ ಅಣ್ಣವರು ನಡೆಸಿಕೊಡ್ಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ಪೂಜ್ಯ ಗುರುಗಳ ಪಾದಕ್ಕೆ ವಂದಿಸುತ್ತಾ ಗುರುಗಳು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದು ಫಸ್ಟ್ ಸರ್ತಿ ನಮ್ಮ ಊರ ವೇದಿಕೆ ಸ್ಥಾಪಿಸಿದ್ರು. ಯಾಕಂದ್ರೆ ಅವಾಗವಾಗ ಬರ್ತಾ ಇರ್ತಿದ್ರಿ, ಅವ್ರ ವೇದಿಕೆ ತೊಗೊಂಡಿದ್ದು ಇವತ್ತು ನಮ್ಮ ಊರ ಫಸ್ಟ್. ನನಗೆ ಸಹಜ ನನಗೇನು ಸೂಚನೆ ಇಲ್ಲದೇ ನಮ್ಮ ಗೌಡರು ವಚನ ಗಾಯನ ಅಂಥೇಳಿ ಅವಕಾಶ ಕೊಟ್ಟರೆ ಒಂದು ಕಾರ್ಯಕ್ರಮಕ್ಕೆ ಹಾಡು ನನ್ನ ಮನವೇ ಓಂ ಗುರು ಬಸವ, ಹೇಳು ನನ್ನ ಮನವೇ ಓಂ ಗುರು ಬಸವ, ಹಾಡು ನನ್ನ ಮನವೇ ಓಂ ಗುರು ಬಸವ, ಹೇಳು ನನ್ನ ಮನವೇ ಓಂ ಗುರು ಬಸವ, ಓಂ ಗುರು ಬಸವ ಶ್ರೀ ಗುರು ಬಸವ, ಹಾಡು ನನ್ನ ಮನವೇ ಓಂ ಗುರು ಬಸವ, ಹೇಳು ನನ್ನ ಮನವೇ ಓಂ ಗುರು ಬಸವ, ಓಂ ಗುರು ಬಸವ ಶ್ರೀ ಗುರು ಬಸವ, ಹಾಡು ನನ್ನ ಮನವೇ ಓಂ ಗುರು ಬಸವ, ಹೇಳು ನನ್ನ ಮನವೇ ಓಂ ಗುರು ಬಸವ, ಕಲ್ಯಾಣದಿ ಬೆಳೆಸಿತು ಓಂ ಗುರು ಬಸವ, ಕುತ್ತಡಿಯಲ್ಲಿ ಉಳಿಯಿತು ಓಂ ಗುರು ಬಸವ, ಓಡಿಸದೆ ಹಾಡಿತು ಓಂ ಗುರು ಬಸವ, ಹಾಡು ನನ್ನ ಮನವೇ ಓಂ ಗುರು ಬಸವ, ಹೇಳು ನನ್ನ ಮನವೇ ಓಂ ಗುರು ಬಸವ, ಓಂ ಗುರು ಬಸವ ಶ್ರೀ ಗುರು ಬಸವ, ಹಾಡು ನನ್ನ ಮನವೇ ಓಂ ಗುರು ಬಸವ, ಹೇಳು ನನ್ನ ಮನವೇ ಓಂ ಗುರು ಬಸವ, ಮಹಾದೇವಿ ಅಕ್ಕ ಓಂ ಗುರು ಬಸವ, ಸಿದ್ದರಾಮೇಶ ಓಂ ಗುರು ಬಸವ, ಚನ್ನ ಬಸವೇಶ ಓಂ ಗುರು ಬಸವ, ಹಾಡು ನನ್ನ ಮನವೇ ಓಂ ಗುರು ಬಸವ,
ಬಸವ ಹೇಳು ನನ್ನ ಮನವೇ ಓಂ ಗುರು ಬಸವ ಓಂ ಗುರು ಬಸವ ಶ್ರೀ ಗುರು ಬಸವ ಹಾಡು ನನ್ನ ಮನವೇ ಓಂ ಗುರು ಬಸವ ಹೇಳು ನನ್ನ ಮನವೇ ಓಂ ಗುರು ಬಸವ ಅಲ್ಲಮ ಪ್ರಭುದೇವ ಓಂ ಗುರು ಬಸವ ಮೈವಾಡ ಮಾಚಿದೇವ ಅವ್ರಿಗೂ ಒಳಗೆ ಬರ್ಲಿಕ್ಕೆ ಹೇಳ್ರಿ ಅವರಿಗೂ ಕೊಡಿ ಒಳಗೆ ಬರ್ರಿ ಓಂ ಗುರು ಬಸವ ಹಾಡು ನನ್ನ ಮನವೇ ಓಂ ಗುರು ಬಸವ ಹೇಳು ನನ್ನ ಮನವೇ ಓಂ ಗುರು ಬಸವ ಓಂ ಗುರು ಬಸವ ಶ್ರೀ ಗುರು ಬಸವ ಹಾಡು ನನ್ನ ಮನವೇ ಓಂ ಗುರು ಬಸವ ಹೇಳು ನನ್ನ ಮನವೇ ಓಂ ಗುರು ಬಸವ ಅಲ್ಲಮ ಪ್ರಭುದೇವ ಓಂ ಗುರು ಬಸವ ಮಡಿವಾಳ ಮಾಚಿದೇವ ಓಂ ಗುರು ಬಸವ ದೇವ ಓಂ ಗುರು ಬಸವ ಹಾಡು ನನ್ನ ಮನವೇ ಓಂ ಗುರು ಬಸವ ಹೇಳು ನನ್ನ ಮನವೇ ಓಂ ಗುರು ಬಸವ ಓಂ ಗುರು ಬಸವ ಶ್ರೀ ಗುರು ಬಸವ ಹಾಡು ನನ್ನ ಮನವೇ ಓಂ ಗುರು ಬಸವ ಹೇಳು ನನ್ನ ಮನವೇ ಓಂ ಗುರು ಬಸವ ಮಾದಾರ ಕನ್ನಯ ಓಂ ಗುರು ಬಸವ ಲೋಹಾರ ಕಕ್ಕಯ್ಯ ಓಂ ಗುರು ಬಸವ ಶಿವ ಶರಣ ಹರಳಯ್ಯ ಓಂ ಗುರು ಬಸವ ಹಾಡು ನನ್ನ ಮನವೇ ಓಂ ಗುರು ಬಸವ ಹೇಳು ನನ್ನ ಮನವೇ ಓಂ ಗುರು ಬಸವ ಓಂ ಗುರು ಬಸವ ಶ್ರೀ ಗುರು ಬಸವ ಹಾಡು ನನ್ನ ಮನವೇ ಓಂ ಗುರು ಬಸವ ಹೇಳು ನನ್ನ ಮನವೇ ಓಂ ಗುರು ಬಸವ ಭವ ಭಯ ತಾರಕ ಓಂ ಗುರು ಬಸವ ಶರಣ ಜನ ರಕ್ಷಕ ಓಂ ಗುರು ಬಸವ ವಿಘ್ನ ನಿವಾರಕ ಓಂ ಗುರು ಬಸವ ಹಾಡು ನನ್ನ ಮನವೇ ಓಂ ಗುರು ಬಸವ ಹೇಳು ನನ್ನ ಮನವೇ ಓಂ ಗುರು ಬಸವ ಓಂ ಗುರು ಬಸವ ಶ್ರೀ ಗುರು ಬಸವ ಹಾಡು ನನ್ನ ಮನವೇ ಓಂ ಗುರು ಬಸವ ಹೇಳು ನನ್ನ ಮನವೇ ಓಂ ಗುರು ಬಸವ ವಿಶ್ವ ಬಸವೇಶ್ವರ ಮಹಾತ್ಮ ಕಿ ಜಯ ರಾಗಿಣಿ ಅಕ್ಕ ಮಹಾದೇವಿ ಮಾತಾ ಕಿ ಜಯ ಕನ್ನ ಬಸವ ದೇವರಿಗೆ ಕನ್ನ ಬಸವ ಪಟ್ಟ ದೇವರಿಗೆ ಬಸವಲಿಂಗ ಪಟ್ಟ ದೇವರಿಗೆ ಬಸವಲಿಂಗ ಪಟ್ಟ ದೇವರಿಗೆ ಪೂಜ್ಯರಾಗಿರ್ತಕ್ಕಂಥ ಗುರು ಬಸವ ಪಟ್ಟ ದೇವರಿಗೆ ವಚನ ಗಾಯನವನ್ನು ನಡೆಸಿಕೊಟ್ಟಿರುವಂತಹ ಸೋದರ ಇರುವಂತಹ ಸೋಮನಾಥ್ ಸಜ್ಜನವರಿಗೆ ತುಂಬಾ ಅನಂತ ಧನ್ಯವಾದಗಳು. ಇದೀಗ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಪಂಚಕಪತಿಯ ವತಿಯಿಂದ ಸನ್ಮಾನವನ್ನು ಪೂಜ್ಯ ಶ್ರೀ ಗುರುತು ಪಂಡಿತರಿಗೆ ಶರಣಬಸವೇಶ್ವರ ದೇವಸ್ಥಾನವರು ಪೂಜ್ಯರಿಗೆ ಸನ್ಮಾನ ಮಾಡಿದ್ದಾರೆ. ಪೂಜ್ಯರಿಗೆ ದೇವಸ್ಥಾನ ಅಭಿವೃದ್ಧಿಯಿಂದ ಸನ್ಮಾನಿಸಲಾಗುತ್ತದೆ. ಅದಕ್ಕೆ ಸನ್ಮಾನವನ್ನು ಸ್ವೀಕರಿಸಿದಕ್ಕಂತಹ ಪೂಜ್ಯರಿಗೂ ಹಾಗೂ ಸನ್ಮಾನ ಮಾಡಿರುವಂತಹ ಪಂಚ ಕಮಿಟಿಯವರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಗುರುಗಳಿಗೂ ಕೂಡ ವೈದ್ಯನಾಥ್ ಕರೀಟ್ ಅವರು ಒಂದು ಸನ್ಮಾನ ಮಾಡಬೇಕಾಗಿ ವಿನಂತಿ. ಪೂಜ್ಯ ಪ್ರಭುದೇವರಿಗೆ ವೈದ್ಯನಾಥ್ ಪರೇಟ್ ಅವರಿಂದ ಸನ್ಮಾನ ಮಾಡ್ತಾ ಇದ್ದಾರೆ. ಅವರಿಗೆ ಪೂಜ್ಯ ಗುರುಗಳಿಗೆ ಜೋರಾದ ಚಪ್ಪಾಳೆ. ಪಂಚಾಯತ್ ಕಮಿಟಿಯ ಸದಸ್ಯರಿಗೂ ಅಧ್ಯಕ್ಷರಿಗೂ ಹಾಗೂ ಜಿಲ್ಲಾ ಮಂಡಳಿಯವರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಊರಿನ ಗುರುಗಳಾಗಿರತಕ್ಕಂಥ
ಶ್ರೀದೇವಿ ಶಾಂತಯ್ಯ ದಂಪತಿಗಳು ಕೂಡ ಪೂಜ್ಯ ಶ್ರೀ ಗುರುಬಸವ ಪಟೇಲ್ ಅವರಿಗೆ ಆ ದಂಪತಿಗಳಿಂದ ಸನ್ಮಾನ ನೆರವೇರಿಸಲಾಗುವುದು. ದಯವಿಟ್ಟು ಅವರು ಸನ್ಮಾನ ಮಾಡಬೇಕಾಗಿ ವಿನಂತಿ. ಶ್ರೀದೇವಿ ಶಾಂತಯ್ಯ ಶರಣ ದಂಪತಿಗಳಿಗೆ ಈ ಕಾರ್ಯಕ್ರಮದ ವತಿಯಿಂದ ಅನಂತ ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿದಂತ ಪೂಜ್ಯ ಶ್ರೀ ಗುರುಬಸವ ಪಟೇಲರಿಗೂ ಕೂಡ ಅನಂತ ಧನ್ಯವಾದಗಳು. ಈಗ ಪೂಜ್ಯರು ಪಾದಯಾತ್ರೆ ನಿಮಿತ್ತವಾಗಿ ಅವರ ಕರಪತ್ರಗಳನ್ನು ನಮ್ಮೂರಿಗೆ ತಂದು ಕೊಡುವುದರ ಮುಖಾಂತರ ಈ ಒಂದು ಪೂರ್ವಭಾವಿ ಸಭೆಯನ್ನು ನಮ್ಮೂರಿನ ಈ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಎಲ್ಲಾ ಶರಣರೊಂದಿಗೆ ಒಂದು ಸಭೆಯನ್ನು ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ. ಅವರು ಈ ಒಂದು ವೇದಿಕೆಯಲ್ಲಿ ಅವರದೇ ಆದಂತಹ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ನುಡಿಬೇಕಾಗಿ ಪೂಜ್ಯರಲ್ಲಿ ಈ ಒಂದು ವೇದಿಕೆ ಮುಖಾಂತರ ಕಳಕಳಿಯ ಮನವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ಶರಣಬಸವೇಶ್ವರರನ್ನ ಸ್ಮರಿಸಿ ನನ್ನ ಆರಾಧ್ಯದ ದೈವ ಅನುಭವ ಮಂಟಪದ ಶಿಲ್ಪಿ ಕನ್ನಡದ ಪಟ್ಟದೇವರದೇ ಖ್ಯಾತನಾಮರಾದ ಮಧ್ಯಾಹ್ನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳು ಅನುಭವ ಮಂಟಪದ ಅಧ್ಯಕ್ಷರಾದ ಮಧ್ಯಾಹ್ನಲಿಂಗ ಚಕ್ರವರ್ತಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರನ್ನ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಪ್ರಭುಲಿಂಗ ಮಹಾಸ್ವಾಮಿಯವರ ಶ್ರೀಚರಣಕ್ಕೂ ಹಾಗೂ ಎಲ್ಲ ಅತಿಥಿ ಗಣ್ಯರಿಗೂ ಈ ಸಂಭ್ರಮದಲ್ಲಿ ಸಾಕ್ಷಿಯಾಗಿರುವ ತಮ್ಮೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣ. ಆತ್ಮೀಯ ಶರಣ ಬಂಧುಗಳೇ, ಈಗಾಗಲೇ ನಮ್ಮ ಸಜ್ಜನವರು ಭಾಳ ಚಲೋ ಹಾಡಿದ್ರು. ಬಸವಣ್ಣವ್ರ ಭಕ್ತಿ ಗೀತೆಯನ್ನ ಹಾಡು ನನ್ನ ಮನವೇ ಭಾಳ ಚೆನ್ನಾಗಿ ಭಕ್ತಿಯಿಂದ ಹಾಡಿದ್ರು. ಅವ್ರು ಹಾಡಾಗ ಒಂದು ಮಾತು ಹೇಳಿದ್ರು, ಇದೇ ಮೊದಲನೇ ಸರ್ತಿ ನೀವು ಹೋಗೋದು ಬರೋದೆಲ್ಲ ನೋಡಿದ್ದೀವಿ ಅಂತಕ್ಕಂಥ ಮಾತು ಹೇಳಿದ್ರು. ನಿಜಕ್ಕೂ ಇಲ್ಲಿ ಜಾತ್ರಾ ಮಾಡಿದಾಗ ದೊಡ್ಡಪ್ಪವ್ರು ಬಂದಿದ್ರು. ನನಗೆ ಮತ್ತೊಂದು ಕಾರ್ಯಕ್ರಮ ಇತ್ತು, ಹೀಗಾಗಿ ಏನೇ ಇದ್ರು ಇದು ಉಚ್ಚ ನಮ್ಮ ಗ್ರಾಮ ಹಬ್ಬ ನನಗೆ ಹೆಮ್ಮೆ ಇದೆ ಅಂತಕ್ಕಂಥ. ಇಲ್ಲಿ ನಿಮ್ಮ ಹತ್ತಿರ ಯಾಕೆ ಬಂದಿದ್ದೀವಿ, ಏನು ಕಾರಣ ಅಂದರೆ, ಒಂದು 27ನೇ ತಾರೀಕಿಗೆ ಪಾದಯಾತ್ರೆಯನ್ನು ಇಲ್ಲಿ ಬರ್ತಾ ಇದೆ. ಈಗಾಗಲೇ ನಮ್ಮ ಸೂರ್ಯಕಾಂತ್ ಬಿರಾದರ್, ನಮ್ಮ ತಾಲೂಕಾ ಪಂಚಾಯತಿಗವರು, ನಮ್ಮ ಶಾಂತಯ್ಯ ಸ್ವಾಮಿ ಅಣ್ಣವರು ಅವರೊಂದು ಮಾರ್ಗದರ್ಶನದಲ್ಲಿ ಮತ್ತು ಎಲ್ಲರ ಸಹಕಾರದಿಂದ ಇಲ್ಲಿ ಬಂದವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಅವರು ನಾವು ಮಾಡ್ತೀವಿ ಎಂಬ ಮಾತು ನನಗೆ ಹೇಳಿದರು. ಹೀಗಾಗಿ ಆ ಪಾದಯಾತ್ರೆ ಏನು 23ನೇ ತಾರೀಕು ಮಹಾರಾಷ್ಟ್ರದಿಂದ ಹೊರಟು 26ನೇ ತಾರೀಕಿಗೆ ಭಾಲ್ಕಿಗೆ ವಸತಿ ಮಾಡಿ 27 ಬೆಳಗ್ಗೆ ದಾಡಿಗೆಯಲ್ಲಿ ಅಲ್ಲಿ ಬೆಳಗ್ಗೆ ಉಪಹಾರ ಮುಗಿಸಿ ಮಧ್ಯಾಹ್ನ ಪ್ರಸಾದ ವರ್ಷ ಇಲ್ಲಿ ಬಂದವರಿಗೆ ಭಾಳ ಚಲೋ ಏನು ಪ್ರಸಾದ ವ್ಯವಸ್ಥೆ ಅಂದ್ರೆ ಅದು ನಿಜಕ್ಕೂ ಅದ್ರ ಸಲಕ್ಕೆ ಈಗ ಚಲೋ ಪ್ರಸಾದ ಸೇವೆ ಆಯ್ತದಂತೆ ಆ ಶರಣಬಸವೇಶ್ವರ ಇಲ್ಲಿ ಬಂದು ಕೂತಾರೆ. ಮಹಾದಾಸೋಹಿ ಶರಣಬಸವೇಶ್ವರ ಅವ್ರು ಎಲ್ಲಿ ಹರಲ್ಲ ಅಲ್ಲಿ ಬಸವಣ್ಣವರೇ ಇದ್ದಾನೆ. ಬಸವಣ್ಣವ್ರ ಸಿದ್ಧಾಂತ ಏನು? ಕಾಯಕ, ದಾಸೋಹ, ಸತ್ಸಂಗ. ಅವ್ರ ಜೀವನದ ಮೌಲ್ಯಗಳಿವೆ. ಲಕ್ಷ ಜನರಿಗೆ ಅನುಭವ ಮಂಟಪದ ಹೊಟ್ಟೆ ತುಂಬ ತೃಪ್ತಿಪಡಿಸ ಅಂತ ಒಂದು ಬಸವಣ್ಣವ್ರ ಸಿದ್ಧಾಂತೆ ಶರಣಬಸವೇಶ್ವರು ಆಚರಣೆಗೆ ತಂದಂಥವ್ರು. ಅವರು ಈ ಊರಾಗ ಬಂದು ಇಲ್ಲಿ ಇಷ್ಟು ಚಲೋ ಜಾತ್ರಾ ಮಹೋತ್ಸವ ಎಷ್ಟು ಭವ್ಯವಾಗಿ ಊರಿಗೆ ಒಂದು ಹಬ್ಬದ ರೀತಿಯಲ್ಲಿ ಆಗ್ತದ. ಅದು ಪ್ರತಿ ವರ್ಷ ಇನ್ನೂ ಹೆಚ್ಚೆಚ್ಚಿದ್ರದೆಲ್ಲ ಬೆಳೀಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ತಮ್ಮಲ್ಲಿ ನಾನು ಭಾಳ ಕಳಕಳಿಯಿಂದ ಇಲ್ಲಿ ನಾ ಬಂದಿದ್ದ ಉದ್ದೇಶ ಏನು ಅಂತಂದ್ರೆ, ಒಂದು ಮನ್ಯಾಗ ಏನಾರ ತೊಟ್ಟಲ್ ಕಾರ್ಯಕ್ರಮ ಆಗಲಿ, ಮನ್ಯಾಗ ತೊಟ್ಟಲ್ ಕಾರ್ಯಕ್ರಮ ಇದ್ರ
ಅಥವಾ ಮದುವೆ ಕಾರ್ಯಕ್ರಮ ಇದ್ರ ಮನೆಗೆ ಏನೇ ಇದ್ರ ಅವರೆಲ್ಲ ಬಾರೆ ಅಕ್ಕ ಬಾರೆ ತಂಗಿ ನಮ್ಮ ಮನೆಗೆ ನಮ್ಮ ಫಂಕ್ಷನ್ ಅಂತ ಎಲ್ಲ ಕರೀತಾರೆ. ಈಗ ಈಗ ನಿಮಗೆ ಒಂದು ಬಂಧು ಬಳಗ ಇರ್ತಾರ, ನೀವು ಅವ್ರಿಗೆ ಕರಿತೀರಿ. ಈಗ ನಮ್ಮ ಬಂಧು ಬಳಗ ತಾಯಿ ತಂದೆ ಅಂದ್ರೆ ಇಲ್ಲೇ ನೀವು ಕೂತೀರಿ, ನೀವೇ ನಮ್ದೆಲ್ಲ. ನಾವು ಆಮಂತ್ರಣ ಕೊಡ್ಬೇಕಲ್ಲ. ಈಗ ನಾವು ಆಮಂತ್ರಣ ಕೊಡ್ಲಿಕ್ಕೆ ನಿಮಗೆಲ್ಲರಿಗೆ ಬಹಳ ಕಳಕಳಿಯಿಂದ ಕೇಳ್ಕೊಳಕ್ಕೆ ನಾನು ಬಂದಿದ್ದೀನಿ. ನಮ್ಮಲ್ಲಿ ನಡೀತಕ್ಕಂಥ ಬಸವ ಕಲ್ಯಾಣದಲ್ಲಿ ನಡೀತಕ್ಕಂಥ 46ನೇ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವದ ಕಾರ್ಯಕ್ರಮ ಎಲ್ಲ ಸಿದ್ಧತೆ ನಡೀತಾ ಇದೆ. ಆ ಕಾರ್ಯಕ್ರಮದಾಗ ಉಚ್ಚ ಗ್ರಾಮದಲ್ಲಿ ಪ್ರತಿ ವರ್ಷ ನೀವು ಇಲ್ಲಿ ದಾಸೋಹ ಮಾಡ್ತೀರಿ, ಪಾದಯಾತ್ರೆದಾಗೂ ಸ್ವಲ್ಪ ಜನ ಪಾಲ್ಗೊಳ್ತೀರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರೆದಾಗ ಬರ್ರಿ. ಮತ್ತು 29, 30 ಶನಿವಾರ ದಿನ ವಿಶೇಷ ಕಾರ್ಯಕ್ರಮ ಆಗುತ್ತೆ. ಉದ್ಘಾಟನಾ ಸಮಾರಂಭ 10 ಗಂಟೆಗೆ ಆಗ್ತದೆ. 10 ಗಂಟೆ ಉದ್ಘಾಟನದಾಗ ಅಕ್ಕನ ಬಳಗ ಮತ್ತು ಅಣ್ಣನ ಬಳಗ ನೀವೆಲ್ಲರೂ ಒಂದು ಮೀಟಿಂಗ್ ಮಾಡಿ. ಇಲ್ಲದ ಶರಣಬಸವೇಶ್ವರ ದೇವಸ್ಥಾನದ ಪಂಚ ಕಮಿಟಿ ಎಲ್ಲ ಸೇರ್ಕೊಂಡು ಅಕ್ಕನ ಬಳಗದವ್ರು ಎಲ್ಲರಿಗೂ ತೆಗೆದುಕೊಂಡು ಇಲ್ಲದ ಒಂದು ಬಸ್ ಆಗಲಿ ಅಥವಾ ಜೀಪ್ಗಳಾಗಲಿ ಏನರ ಒಂದು ಏಕತ್ವದಿಂದ ಎಲ್ಲರೂ ಕೂಡ್ಕೊಂಡು ಒಂದೇ ಸರ್ತಿ ಬಂದು ಉಚ್ಚ ಗ್ರಾಮದ ಬಿ ಒಂದು ರೀತಿ ನಿಮ್ಮ ಭಕ್ತಿ ಅಲ್ಲಿ ಬಸವಣ್ಣವರಿಗೆ ಪೂರ್ತಿ ಸಮರ್ಪಣೆ ಮಾಡಿದಂಗ. ನೀವು ಹೆಂಗ ಅಂತಂದ್ರೆ ನೀವು ಬರ್ಲತ್ತೀರಿ ಯಾರಿಗೆ ಏನು ಟೈಮ್ ಬರ್ತದೆ ಹಂಗೆ ಬರ್ತೀರಿ. ಆದ್ರೆ ಒಂದೇ ಸರ್ತಿ ಏಕವಾಗಿ ಒಂದು ಏಕತ್ವದಿಂದ ಎಲ್ಲರೂ ಕೂಡ್ಕೊಂಡು ನೀವು ಒಂದು ಈ ತಾರೀಕಿಗೆ ಈ ಟೈಮಿಗೆ ಇಷ್ಟು ಗಾಡಿ ಹಿಂಗೆ ಬಿಡೋದು ಅಂತ ನೀವೇ ಒಂದು ಕ್ರೋಸರ್ ಜೀಪ್ಗಳಾಗಲಿ ಅಥವಾ ಸರ್ಕಾರಿ ಬಸ್ ಆಗಲಿ. ಯಾಕಂದ್ರೆ ಒಂದು ಮಠ ಅಂದ್ರೆ ಅದಕ್ಕೊಂದು ಬೌಂಡ್ರಿ ಇರ್ತದೆ, ಒಂದು ಪೀಠ ಅಂದ್ರೆ ಅದಕ್ಕೊಂದು ಬೌಂಡ್ರಿ ಇರ್ತದೆ. ಅನುಭವ ಮಂಟಪದ ಬೌಂಡ್ರಿ ಇಲ್ಲ. ಎಲ್ಲರದು ತಾಯಿ ಬೇರೆ ಬಸವ ತತ್ವದ ಏನಾದ್ರೂ ಇದ್ರೆ ಅದು ಅನುಭವ ಮಂಟಪ ಬಸವ ಕಲ್ಯಾಣ. ಅಲ್ಲಿ ಎಲ್ಲರೂ ಬರಬೇಕು. ಈಗ ಎಲ್ಲೆಲ್ಲೋ ಹೆಂಗೆಗೋ ಹೋಯ್ತಾರ, ಪಾದಯಾತ್ರೆಯಲ್ಲಿ ಹೋಯ್ತಾರ, ಎಲ್ಲದದ್ದು ಒಂದು ಹೋಯ್ತಾರ. ಆದ್ರೆ ನಿಜವಾಗ ಜಗತ್ತಿಗೆ ನ್ಯಾಯ ಕೊಟ್ಟಿದ್ದು, ಜಗತ್ತಿಗೆ ಎಲ್ಲ ರೀತಿ ಹೆಣ್ಣಂದ್ರೆ ಕೆಟ್ಟವಳು, ಕನಿಷ್ಠಳು, ನಾಲ್ಗೋಡು, ಸೀಮಿತ ಅಂತಕ್ಕಂಥದ್ದು. ಇವತ್ತಲ್ಲಿ ರಾಷ್ಟ್ರಪತಿಗಳು ಹೆಣ್ಮಗಳು ಆ ತಾಯಿಯವರು ಕುಂತಾಳಂದ್ರ ಅದಕ್ಕೆ 3 ಕಾರಣ ಯಾರು? ಅದಕ್ಕೆಲ್ಲ ಜಗಜ್ಯೋತಿ ಬಸವಣ್ಣವರೇ ಕಾರಣ. ಈಗ ಮೊನ್ನೆ ವಿಶ್ವಕಪ್ ಗೆದ್ದರು. ವಿಶ್ವಕಪ್ ಯಾರು ಗೆದ್ದರು? ಯುವತಿಯರೇ ಗೆದ್ದರು. ಅವರು ಗೆದಿಲಕ್ಕೆ 3 ಕಾರಣ ಏನು? ನೀವು ಗಂಡ ತೀರ್ ಹೋದ್ರೆ ಹೆಂಡತಿಗೆ ಜೀವನ ಸುಡ್ತಿದ್ರು. ಒಂದು ಕಾಲ ಒಂದು ಸತಿಪಥ ಆ ಒಂದು ಇದನ್ನ ಹಿಂಗ ಜೀವನ ಸುಡ್ತಿದ್ರು. ಹೆಣ್ಣಂದ್ರೆ ಕೆಟ್ಟವಳು, ಕನಿಷ್ಠ. ಆದ್ರೆ ಹೆಣ್ಣು ಶ್ರೇಷ್ಠ ಅಂತ ತಿಳ್ಕೊಂಡೆ ಬಸವಣ್ಣವ್ರು ಮನೆ ಬಿಟ್ಟು, ಹೆಣ್ಣಿಗೊಂದು ನ್ಯಾಯ ಕೊಡ್ಬೇಕಂತೆ ಮನೆ ಬಿಟ್ಟು ಅವ್ರು ಮನೆ ಬಿಟ್ಟು ಎಲ್ಲ ಅಧ್ಯಯನ ಮಾಡಿ ನಾವು ತಾಯಿ ಗರ್ಭದಿಂದ ಬರ್ತೀವಿ. ಅವಳಿಗೆ ಕನಿಷ್ಠ ನಾ ಶ್ರೇಷ್ಠ ಅಂಬದು ಯಾಕ? ನಮ್ಮಿಬ್ಬರೇ ಸಮವಾಗಿ ನನಗೆ ಜಲ್ವಾರ್ ಹಾಕಂತೀರಿ, ನೀವ್ಯಾಕೆ ಹಾಕಮ್ಮ, ಅವ್ರಿಗೆ ಯಾಕೆ ಹಾಕಲ್ಲ? ಇವೆಲ್ಲ ಇಟ್ಕೊಂಡೆ ಬಸವಣ್ಣವ್ರ ಹೆಣ್ಮಕ್ಳಿಗೆ ಇದು ನನ್ನ ಮನೆಗೆ ಒಂದು ಸಮಸ್ಯೆ ಅಲ್ಲ, ಇಡೀ ದೇಶದ ಸಮಸ್ಯೆ, ಪ್ರಪಂಚದ ಸಮಸ್ಯೆ. ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕಂತ ಬಸವಣ್ಣವ್ರ ಮನೆ ಬಿಟ್ಟರು. ಅವತ್ತು ಅನುಭವ ಮಂಟಪದಾಗ, ಇವತ್ತು ಸಂಸತ್ದಾಗ ಮಹಿಳೆಯರಿಗೆ ಇಷ್ಟು ಮೀಸಲಾತಿ ಅವತ್ತೇ ಬಸವಣ್ಣವ್ರು ಕೊಟ್ಟ. ಅವತ್ತು ಕೊಟ್ಟಿನ ಸಲುವಾಗಿ ಒಂದು ವಾಟ್ಸಪ್ದಾಗ ಬಂತು ಒಂದು ಪೋಸ್ಟರ್. ಏನು ಅಂದ್ರೆ ಒಂದು ಕಡೆ ವಿಶ್ವಕಪ್ ಹೆಣ್ಮಕ್ಳು ವಿಜಯೋತ್ಸವ ತೋರಿಸ್ಯಾರ, ಇನ್ನೊಂದು ಕಡೆ ಅಲ್ಲೆಲ್ಲ ಕಟ್ಟಿಗೆ ಹೊರೆ ಇಟ್ಟು ಹೆಣ್ಮಕ್ಳಿಗೆ ಸುಡತ್ತು. ಅಂದ್ರೆ ಅಂತ ಹೆಣ್ಮಕ್ಳಿಗೆ ಸುಡೋದಿತ್ತು. ಆದ್ರೆ ಬಸವಣ್ಣವ್ರು ನ್ಯಾಯ ಕೊಟ್ಟಿದ್ದ ಸಲಕ್ಕೆ ಇವತ್ತು ಹೆಣ್ಮಕ್ಳು ಕ್ರಿಕೆಟ್ದಾಗ ಗೆದ್ದು ಅದು ಎಲ್ಲರಿಗೂ ನ್ಯಾಯ ಕೊಟ್ಟಿದ್ದೆ ಅನುಭವ ಮಂಟಪ. ಆ ಅನುಭವ ಮಂಟಪದ ಜಾಗಕ್ಕ ಎಲ್ಲರೂ ಇವ್ರು ಅನ್ನದೇ ತಂಡಪ್ಪ ಹೆಚ್ಚಿನ ರಾಶಿ ಗಟ್ಟಲೆ ಜನ ಹರಿದು ಬರ್ಬೇಕು. ಯಾಕಂದ್ರೆ ಇಲ್ಲಿ ಮನ್ಮಥ ಸ್ವಾಮಿ ಅಂತ ತಿಳ್ಕೊಂಡು ಕಪಿಲ್ ದಾರ ಅಲ್ಲಿ ಏನೂ ವ್ಯವಸ್ಥೆ ಇಲ್ಲ, 2 ಲಕ್ಷ ಜನ ಇರ್ತಾರೆ. ನಮಗೆಲ್ಲ ರೀತಿಯಿಂದ ನ್ಯಾಯ ಕೊಟ್ಟಿದ್ರೆ ಆ ಎಲ್ಲ ರೀತಿಯಿಂದ ನಾವೇನೋ ಬದುಕಲಾಗಿದ್ದೀವಿ, ನಮಗೇನೋ ಒಂದು ಸುಂದರ ಬದುಕಲ್ಲ ಅಂದ್ರೆ ಅದಕ್ಕೆ ಯಾರಾದ್ರೂ ಕಾರಣ ಇದ್ರ ಅದು ಜಗಜ್ಯೋತಿ ಬಸವಣ್ಣ ಅಂತ. ಬಸವಣ್ಣವರು
ಅನುಭವ ಮಂಟಪದಾಗೆ ನ್ಯಾಯ ಕೊಟ್ಟಾರ, ಅನುಭವ ಮಂಟಪದಾಗೆ ವಚನ ಉದಯ ಆಗ್ಯಾರ. ನಾನಾ ರಾಜ್ಯ ನಾನಾ ದೇಶದಿಂದ ಆವಿಸ್ ಬರ್ತೀವಿ. ನಾವು ನೀವೆಲ್ಲ ಬಹಳ ಸೌಭಾಗ್ಯವಂತರಿದ್ದೀವಿ. ಬಸವಣ್ಣವ್ರು ಸೇವಾ ಸಿಕ್ಕ್ಯಾರ, ಬಸವಣ್ಣವ್ರ ನೆಲದಾಗ ನಾವೆಲ್ಲ ಹುಟ್ಟಿದ್ದೀವಿ. ನಮ್ದು ಯಾವುದೋ ಜನ್ಮದ ಭಾಗ್ಯ ಅದ. ಈ ಅವಕಾಶನ ನಮಗೆ ತಿಳಿಯದ ಸಲುವಾಗಿ ನಾವು ಸ್ವಲ್ಪ ಎದುರ್ಕೊಂಡು ನಡೆದಿದ್ದೀವಿ. ಆದ್ರೆ ನಮ್ಮೆಲ್ಲರ ರಸ್ತೆ, ನಮ್ಮೆಲ್ಲರ ಮಾರ್ಗ, ನಾವೆಲ್ಲರೂ ಸಮರ್ಪಣೆ ಎಲ್ಲಾಗ್ಬೇಕಂದ್ರೆ ಅನುಭವ ಮಂಟಪಕ್ಕಾಗಿರ್ಬೇಕು. ಯಾಕಂದ್ರೆ ಅನುಭವ ಮಂಟಪ ಹಿನ್ನೆಲೆ ಇಟ್ಕೊಂಡೆ ಈ ದಾಸೋಹ, ಅನುಭವ ಮಂಟಪ ಹಿನ್ನೆಲೆ ಇಟ್ಕೊಂಡೆ ಮಹಿಳೆಯರಿಗೆ ಒಂದು ಅಧಿಕಾರ, ಒಂದು ಸ್ಥಾನಮಾನ, ಅದಕ್ಕೆಲ್ಲ ಬಸವಣ್ಣವರೇ ಕಾರಣ. ಹೆಂಗಿತ್ತು, ರಾಜನ ಮಗ ರಾಜನೇ ಆಗ್ಬೇಕಂಬಂದು ಪದ್ಧತಿ ಇತ್ತು. ಅವ ಮೆಂಟಲ್ ಮಂಜೆ ಅನ್ನೋ ಅಥವಾ ಅವನ ಆರೋಗ್ಯ ಚಲೋ ಅದೋ ಇಲ್ಲೋ ಅವ ಹೆಂಗನ ಗೊತ್ತಿಲ್ಲ, ರಾಜನ ಮಗ ಅಂದ್ರೆ ಅವನಿಗೆ ರಾಜನೇ ಮಾಡ್ಬೇಕು. ಆದ್ರೆ ಬಸವಣ್ಣವ್ರು ಅದು ಅಂದಿಲ್ಲ. ಸಾಮಾನ್ಯ ವ್ಯಕ್ತಿ ಮೇಲೆ ಆ ಪ್ರತಿಭೆ ಇತ್ತಂದ್ರೆ ಅವನಿಗೆ ರಾಜ ಮಾಡಬೇಕು, ಅವನಿಗೆ ಪ್ರಧಾನಿ ಮಾಡ್ಬೇಕಂತಕ್ಕಂಥ ಒಂದು ಅನುಷ್ಠಾನ ತಂದವರು ಯಾರಾದರೂ ಜಗತ್ತಿನಾಗಿದ್ದು ಅದು ಜಗತ್ತಿನ ಬಸವಣ್ಣನವರ ನೆಲ, ಭೂಮಿ, ಆ ಅನುಭವ ಮಂಟಪ ಅದು ಜಗತ್ತಿನ ಪ್ರಜಾಪ್ರಭುತ್ವ ಕೊಟ್ಟಂಥದ್ದು. ಅಂತ ಅನುಭವ ಮಂಟಪಕ್ಕ ತಾವು ಅಮ್ಮವರು ಎಲ್ಲರೂ ಇಡೀ ಊರಿಗೂ ನಿಮ್ಮ ಬಂಧು ಬಳಗ 2 ದಿನದಾಗ 29 ತಾರೀಕಿಗೆ ಶನಿವಾರ ದಿನ ಅವತ್ತು ಮುಂಜಾನೆ 10 ಗಂಟೆ ಒಳಗಡೆ ನೀವೆಲ್ಲರೂ ಅವತ್ತಿನ ದಿನ ಆ ಕಾರ್ಯಕ್ರಮದಾಗ ಪಾಲ್ಗೊಳ್ಬೇಕು. ಅವತ್ತಲ್ಲಿ ದರ್ಶನ ಮಾಡಿ, ಅಲ್ಲಿ ಪ್ರಸಾದ ತಗೊಂಡು, ಅಲ್ಲಿ ಎಲ್ಲರ ಮಾತುಗಳು ಕೇಳೋದು. ಅದು ಒಂದು ಮನ್ಯಾಗ ನಿಮ್ಮ ಪರಿವಾರದಾಗ ಏನೇನೋ ಸಮಸ್ಯೆಗಳು ಇರ್ತಾವ, ಆರೋಗ್ಯದಿಂದ ಇರ್ತದ, ಮನಸ್ಸುಗಳು ಕೂಡ ಇರ್ತದ, ಏನೇನೋ ಇರ್ತಾವ. ಅವೆಲ್ಲಕ್ಕೂ ಅಲ್ಲಿ ಹೋಗಿ ಬಂದ್ರೆ ಅದೊಂದು ದೈವಿ ಶಕ್ತಿ ಹೆಚ್ಚಿಸ್ತದ ಮನ್ಯಾಗ. ಅದು ನಾವು ಹೇಳೋದಿರಲ್ಲ, ನೀವು ಹೋಗಿ ಬರ್ಬೇಕು. ನೀವು ಅಲ್ಲಿ ಹೋಗಿ ಬಂದಿರಂದ್ರ ಆ ಸಮಯ ಒಳಗಾಗಿ ಹೋಗ್ಬೇಕು, 10 ಗಂಟೆ ಒಳಗಡೆ ಇರಬೇಕು. ಈ ಶನಿವಾರ ದಿನ 29ನೇ ತಾರೀಕಿಗೆ 10 ಗಂಟೆ ಒಳಗಡೆ ಇರಬೇಕು. ಮತ್ತು ಉದ್ಘಾಟನೆ ಆಗಿದ್ದಾಗ ಎಲ್ಲ ಪ್ರಸಾದ ಮಾಡ್ಕೋಬೇಕು. ಯಾಕಂದ್ರೆ ಎಷ್ಟು ಭಕ್ತಿದಿಂದ ಅಲ್ಲಿ ಕೇಳಿಗೆ ಅಪ್ಪಗಳರ ಅಲ್ಲಿ ಹುಮ್ನಾಬಾದವ್ರು ಎಲ್ಲರೂ ಕೂಡ್ಕೊಂಡು ಒಂದು 50,000 ಶೇಂಗದ ಹೋಳಿಗೆ ನೀವೆಲ್ಲ ಬರ್ಲತ್ತೀರ ಅಂತ ನಾವು ಹೇಳಿದೆವು. ಅವ್ರು ಶೇಂಗದ ಹೋಳಿಗೆ, ತುಪ್ಪ ಎಲ್ಲ ಅವ್ರು ದಾಸೋಹ ಮಾಡ್ಯಾರ. ನೀವೆಲ್ಲರೂ ಅವತ್ತು ದರ್ಶನ ಮಾಡಬೇಕು, ಆ ಉದ್ಘಾಟನೆದಾಗ ಭಾಗಿಯಾಗಬೇಕು, ಪ್ರಸಾದ ಮಾಡಬೇಕು. ಅದು ನಿಜಕ್ಕೂ ಬಸವಣ್ಣವ್ರಿಗೆ ನೀವೇ ಗೌರವ ಕೊಟ್ಟಂಗೆ ಆಗ್ತದ. ಅದನ್ನ ಈ ಉಚ್ಚ ಗ್ರಾಮದಲ್ಲಿ ಶರಣಬಸವೇಶ್ವರ ಮೂಲಕ ಇಲ್ಲಿ ನಡೀತಾ ಇದೆ. ಅದರ ತಾಯಿಬೇರು ಅಂದ್ರೆ ಅದು ಅನುಭವ ಮಂಟಪ ಇದೆ. ಅದರ ಸಲಕ್ಕೆ ಬಹಳ ಕಳಕಳಿಯಿಂದ ನಾನು ಹಿರಿಯರಿಗೆ, ಇದ್ದವರಿಗೆ ಎಲ್ಲರಿಗೆ ಕೇಳ್ಕೊತೀನಿ, 29ನೇ ತಾರೀಕು ಶನಿವಾರ ದಿನ ನೀವೆಲ್ಲರೂ 10 ಗಂಟೆ ಒಳಗಡೆ ನೀವು ಜೀಪ್ ಮಾಡ್ತಿರೋ ಅಥವಾ ಶರಣಬಸವೇಶ್ವರ ಈ ದೇವಸ್ಥಾನ ಪಂಚ ಕಮಿಟಿದಿಂದ ಮಾಡ್ತಿರೋ ಅಥವಾ ಯಾರು ಏನು ಮಾಡ್ತಿರೋ ಗೊತ್ತಿಲ್ಲ, ದಯಮಾಡಿ ಇದಕ್ಕೆ ಮಾಡಿ. ಯಾಕಂತಂದ್ರೆ ಇದು ಯಾರ್ದೇನು ವೈಯಕ್ತಿಕ ಯಾರ್ದು ಏನೂ ಇಲ್ಲ. ಇದು ನಿಮ್ಮೆಲ್ಲರೂ ಒಂದು ಹಕ್ಕ. ನಾವು ಅಲ್ಲಿಗೆ ಹೋಗ್ಲೇಬೇಕು. ನಾವು ಹೋಗ್ಲಿಲ್ಲ ಅಂದ್ರೆ ನಮ್ಮದು ನಾವು ಆತ್ಮವಂಚನೆ ಮಾಡಿ ನಂಗೆ ಆಗ್ತಿಲ್ಲ. ಯಾಕಂದ್ರೆ ಇವತ್ತಿನ ದಿನ ಈಗ ರೋಡ್ ಒಂದು ಕಾಣತ್ತು, ಮುಂದೊಂದು 20 ವರ್ಷ ಅಥವಾ ಒಂದು 40 ವರ್ಷದಾಗ ಇಂಥವು 4 ರೋಡ್ ಆಯ್ತಾವ ಈ ಜಾಗಕ್ಕೆ. ನ್ಯಾಷನಲ್ ಹೈವೇ ಅಲ್ಲ, ನ್ಯಾಷನಲ್ ಹೈವೇ ಈಗ ಆಗ್ಬೋದ್ರಿ, ಮತ್ ಮುಂದೆ ಅದಕ್ಕಿಂತ ದೊಡ್ಡದಾಯ್ತದ. ಯಾಕಂದ್ರೆ ಎಲ್ಲ ರಸ್ತೆಗಳು ಎಲ್ಲಿ ಬರ್ತಾವ, ಅನುಭವ ಮಂಟಪಕ್ಕೆ ಬರ್ತಾವ. ನೀವ್ ಹೀಗೆ ಆ ಮಾರ್ಗ ಹಾಕೊಟ್ಟಿರಂದ್ರ ಈಗ ಮಹಾರಾಷ್ಟ್ರದಿಂದ ಯಾಕೆ ಬರ್ಲತ್ತ, ಅದೊಂದು ಇದೇ ಮಾರ್ಗದಲ್ಲಿ ಹೊಂಟಾರ. ಅದ್ರ ಸಲಕ್ಕೆ ನೀವೆಲ್ಲರೂ ಉಚ್ಚ ಗ್ರಾಮದವ್ರು ಸಭೆ ಮಾಡಿ ಇನ್ನೊಂದು ಸರ್ತಿ ಇದು ಮಾಡ್ಕೊಂಡು ನೀವೆಲ್ಲರೂ 29ನೇ ತಾರೀಕು ಶನಿವಾರ ದಿನ ಅಕ್ಕನ ಬಳಗದವ್ರು, ಅಣ್ಣನ ಬಳಗದವ್ರು ಎಲ್ಲರೂ ಕೂಡ್ಕೊಂಡು 29ನೇ ತಾರೀಕಿಗೆ ನಮ್ಮ ಲಿಂಗಾಯತರ ಅಸ್ಮಿತೆ ಇದೆ, ನಮ್ಮ ಧರ್ಮದ ಕೇಂದ್ರ ಇದೆ. ಇವತ್ತು ಭಾರತ ದೇಶದಾಗ ಎಷ್ಟೋ ಧರ್ಮಗಳವ, ಅವ್ರದೇ ಆಗಿರ್ತಕ್ಕಂಥ ಧರ್ಮದ್ದು ಕೇಂದ್ರ ಕೆಲವು ಬುದ್ಧ ಗಯಾ, ಜೈನ್ ಧರ್ಮದ್ದು, ಸಿಖ್ ಧರ್ಮದ್ದು, ಅವ್ರವ್ರ ಧರ್ಮದ ಕೇಂದ್ರಕ್ಕೆಲ್ಲ ಆ ಇಡೀ ಧರ್ಮದವ್ರು ಹೋಗ್ತಾರೆ. ನಮ್ಮ ಧರ್ಮದ ಕೇಂದ್ರ ಯಾವುದು? ಬಸವ ಕಲ್ಯಾಣ ಅನುಭವ ಮಾಡ್ತಾರೆ. ನೀವೆಲ್ಲರೂ ಈಗ ಮಾರ್ಗ ತೋರಿಸಿರಂದ್ರ ಒಂದು ಮಕ್ಕಳು ಮೊಮ್ಮಕ್ಕಳು ಅದೇ ಮಾರ್ಗದಲ್ಲಿ ನಡೀತಾರೆ. ನಾವು ತೋರಿಸ್ಲಿಲ್ಲ ಅಂತಂದ್ರ ಎಲ್ಲೆಲ್ಲೋ ಹೋಗ್ತಾರೆ, ಹೆಂಗೆಂಗೋ ಆಗ್ತದೆ. ನಾನು ಹೋಗ್ಲಕ್ ಬೇಡ ಅನ್ನತ್ತಿಲ್ಲ, ನಮ್ಮ ತಾಯಿ ಯಾರು, ಆ ತಾಯಿ ಬಿಡಬಾರ್ದು ಅನ್ನೋದೇ ನಮ್ಮ ಕಳಕಳಿ ಅಲ್ವಾ. ಆ ತಾಯಿ ಅನುಭವ ಮಂಟಪ ಬಸವ ಕಲ್ಯಾಣ. ಹೀಗಾಗಿ ಉಚ್ಚ ಗ್ರಾಮದವರು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀರಿ ಅಂತ ನಂಬಿಕೆ ನಾನು ನಿಮ್ಮ ಮೇಲೆ ಇರ್ತೀನಿ. ಎಲ್ಲ ಹಿರುಗಳ ಮ್ಯಾಗ ವಿಶೇಷವಾಗಿ
ನಮ್ಮ ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ವಾರದವರು ಹಿರಿಯರು ಹಾಗೂ ನಮ್ಮ ಚಂದ್ರಕಾಂತ್ ವಾರ ಅಧ್ಯಕ್ಷರು ಶರಣಬಸವೇಶ್ವರ ದೇವಾಲಯ ಚಂದ್ರಕಾಂತ್ ವಾರದವರು, ದಿಲೀಪ್ ಧರ್ಮಣ್ಣನವರು, ಮತ್ತೆ ಈಗಾಗಲೇ ಹಾಡಿರ್ತಕ್ಕಂಥ ಸೋಮನಾಥ್ ಸಜ್ಜನ್ ಅವರಲ್ಲಿಯೂ, ನೀಲಕಂಠಯ್ಯ ಸ್ವಾಮಿಯವರಲ್ಲಿಯೂ, ಮತ್ತು ವಿಶೇಷವಾಗಿ ಇದಕ್ಕೆಲ್ಲ ನಮ್ಮ ಶಾಂತಯ್ಯ ಸ್ವಾಮಿಯವ್ರಿಗೆ ಹೇಳಿದ ತಕ್ಷಣ ಇಲ್ಲೆಲ್ಲರಿಗೂ ಹೇಳಿದ್ದಾರೆ. ನಮ್ಮ ಮಟ್ಟದೆಲ್ಲ ಇಷ್ಟು ಯಶಸ್ವಿ ಆಗ್ಲಕ್ಕ ಅವ್ರ ದೊಡ್ಡ ಪಾತ್ರ ಇದೆ ಅಂತ ಶಾಂತಯ್ಯ ಸ್ವಾಮಿ ಅಣ್ಣನವರಿಗೂ, ಮತ್ತು ವಿಶೇಷ ಬಿ ಸಿ ಪಾಟೀಲ್ ನಿರೂಪಣೆ ನಮ್ಮಲ್ಲಿ ಮಟ್ಟದಾಗೆ ಅವರು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ರು. ಹೀಗಾಗಿ ನಾ ಎಲ್ಲ ಉಚ್ಚ ಗ್ರಾಮದ ಗ್ರಾಮಸ್ಥರಿಗೆ ನಮ್ಮೆಲ್ಲರಿಗೆ ಅರಿಕೆ ಮಾಡಿಕೊಳ್ಳೋದು 29ನೇ ತಾರೀಕು ಶನಿವಾರ ದಿನ ನೀವೆಲ್ಲರೂ ಸರಿಯಾಗಿ 9 ಗಂಟೆ ಒಳಗಡೆ ನೀವು ಇಲ್ಲಿ ಬಿಡಬೇಕು. ಇದನ್ನು ಬಿಟ್ಟರೆ 10 ಒಳಗಾಗಿ ನೀವು ಮತ್ತೆ ಎಲ್ಲರೂ ಕೂಡ್ಕೊಂಡು ಬನ್ನಿ. ಒಬ್ಬ ಯಾರು ಒಂದು 2 ವೀಲರ್ ಅದ, 4 ವೀಲರ್ ಅದ, ಏನೇನೋ ಅವ, ಎಲ್ಲರೂ ಕೂಡ್ಕೊಂಡು ಬಂದ್ರೆ ಆ ಉಚ್ಚ ಗ್ರಾಮದ ಗೌರವವನ್ನು ನೀವು ಹೆಚ್ಚಿಸಿದಂಗೆ ಆಗ್ತದ. ಸರಿಯಾಗಿ 10 ಗಂಟೆ ಒಳಗೆ ಬರಬೇಕು ಅನ್ನುವ ಹಿನ್ನೆಲೆ ಇಟ್ಕೊಂಡೇ ನಿಮ್ಮಲ್ಲಿ ಆಮಂತ್ರಣ ಕೊಡ್ಲಿಕ್ಕೆ ನಾನು ಬಂದಿದ್ದೀನಿ. ತಾವು ಬನ್ನಿ, ತಮ್ಮವ್ರನ್ನ ಕರೆತಂದು ಯಶಸ್ವಿ ಮಾಡ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಶರಣು ಶರಣ. 46ನೇ ಶರಣ ಕಮ್ಮಟ ಹನುಮಂಟಪದ ಪಾದಯಾತ್ರೆ ನಿಮಿತ್ತವಾಗಿ ಬಸವಣ್ಣನವರು ಸ್ತ್ರೀಯರಿಗೆ ಸಮಾನತೆ ಕೊಟ್ಟರು ಮತ್ತು ಲಿಂಗಾಯತ ಧರ್ಮದ ಯಾವುದಾದ್ರೂ ಒಂದು ಪವಿತ್ರ ಕ್ಷೇತ್ರ ಮುಂದಿನ ಪೀಳಿಗೆ ಗೊತ್ತಾಗಬೇಕಾದ್ರೆ ಅದು ಬಸವಕರ್ಣನ ಹನುಮಂಟಪ ಇದೆ ಅನ್ನುವಂಥದ್ದು ತೋರಿಸ್ಪಡಿಸಬೇಕನ್ನುವಂತಹ ಒಂದು ತಮ್ಮದೇ ಆದಕ್ಕಂಥ ಪ್ರಾಸ್ತಾವಿಕ ನುಡಿಯನ್ನು ನುಡಿರತಕ್ಕಂಥ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರಿಗೆ ಈ ಕಾರ್ಯಕ್ರಮದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈಗ ಪೂಜ್ಯರು ನಮ್ಮ ಗ್ರಾಮಕ್ಕೆ ಎಲ್ಲರಿಗೂ ಕರಪತ್ರ ತಂದಿದ್ದಾರೆ. ಕರಪತ್ರ ಕರಪತ್ರ ಬಿಡುಗಡೆ ಕಾರ್ಯಕ್ರಮವನ್ನು ವಾಲ್ ಪೋಸ್ಟರ್ ಬಸವಣ್ಣನವರಿಗೆ, ಧರ್ಮಗುರು ಬಸವಣ್ಣನವರಿಗೆ, ಬಸವಾದಿ ಶಿವಶರಣರಿಗೆ, ಶರಣ ಕಮ್ಮಟ ಭಾರತ ದೇಶ ಭಾರತ ದೇಶ ಭಾರತ ದೇಶ ವಿಶ್ವಗುರು ಬಸವಣ್ಣನವರಿಗೆ, ಧರ್ಮಗುರು ಬಸವಣ್ಣನವರಿಗೆ, ನಮ್ಮ ನಡೆ ನಿಮ್ಮ ನಡೆ ಅನುಭವ ಮಂಟಪದ ಕಡೆ ಅಂತ, ನಮ್ಮ ನಡೆ ನಿಮ್ಮ ನಡೆ ನಮ್ಮ ನಡೆ ನಿಮ್ಮ ನಡೆ ಶರಣು ಶರಣಾರ್ಥಿ. ಈಗ ನೀವೆಲ್ಲರೂ ಒಂದು ಸೈಡ್ ಆಗಿ ಬರ್ರಿ, ತಾಯಿಂದೇರಲ್ಲ. ಎಲ್ಲರೂ ಹಿಂಗೆ ವಿಶ್ವಗುರು ಬಸವಣ್ಣನವರಿಗೆ ಭಾರತ ದೇಶ ಜೈ ಬಸವೇಶ, ಭಾರತ ದೇಶ ಜೈ ಬಸವೇಶ, ನಮ್ಮ ನಡೆ ನಿಮ್ಮ ನಡೆ ಅನುಭವ ಮಂಟಪ ಕಡೆ, ನಮ್ಮ ನಡೆ ನಿಮ್ಮ ನಡೆ ನಮ್ಮ ನಡೆ ನಿಮ್ಮ ನಡೆ ಅನುಭವ ಮಂಟಪ ಕಡೆ ಮಂಟಪ ಉತ್ಸವಕ್ಕೆ ಜಯವಾಗಲಿ. ಶರಣು ಶರಣು ಎಲ್ಲರಿಗೂ ಜಯದ ಯಾರು ಇದ್ದಾರೆ ತಾಯಿ ಅದೇ ಈಗ ಕತೆ ನಾ